ನಾಲ್ಕನೆಯದಾಗಿ ಕ್ರಿಯಾರ್ಥಕ ಅವ್ಯಯಗಳು. ಕ್ರಿಯಾಪದ ಅಂದ್ರೇನು ತಮಗೆಲ್ಲ ಗೊತ್ತಲ್ವಾ? ಕ್ರಿಯೆ ಅಂದರೆ ಕೆಲಸ ಮಾಡುವ ಕ್ರಿಯೆ, ಕೆಲಸ ಮಾಡುವುದು. ಅರ್ಥ ಆಯ್ತಾ? ಹೀಗೆ ನೋಡಿ, ಕ್ರಿಯಾರ್ಥಕ ಅವ್ಯಯಗಳು ಅಂತಂದರೆ ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯವನ್ನು ಪೂರ್ಣ ಮಾಡುವ ಶಬ್ದಗಳೇ ಕ್ರಿಯಾರ್ಥಕ ಅವ್ಯಯಗಳು. ಅಂತಂದರೆ ಈ ಒಂದು ಕ್ರಿಯಾರ್ಥಕ ಅವ್ಯಯ ಇಲ್ಲದಿದ್ದರೆ ಆ ಶಬ್ದಕ್ಕೆ ಅರ್ಥ ಇರುವುದಿಲ್ಲ ಎನ್ನುವ ಅರ್ಥವಾಯಿತು. ಹೇಗೆ? ಅವನು ಊಟ ಮಾಡುವುದು ಅಂತ ನಾವು ಇಷ್ಟೇ ಹೇಳಿದರೆ ಅದಕ್ಕೆ ಒಂದು ಅರ್ಥ ಬರುವುದಿಲ್ಲ. ಅವನು ಊಟ ಮಾಡುವುದು ಬೇಡ, ಅದಕ್ಕೆ ನಾವು ಕ್ರಿಯಾಪದದ ಬದಲು ಒಂದು ಶಬ್ದವನ್ನು ಇಲ್ಲಿ ಕೊಟ್ಟಿದ್ದೇವೆ, ಬೇಡ. ಮಕ್ಕಳೇ ಈಗ ಆಟ, ಇಷ್ಟು ಅಂತ ಹೇಳಿದರೆ ಅದು ವಾಕ್ಯ ಪರಿಪೂರ್ಣವಾಗುವುದಿಲ್ಲ. ಮಕ್ಕಳೇ ಈಗ ಆಟ ಸಾಕು, ಈಗ ಆಟ ಆಡಿ. ಈ ರೀತಿ ವಾಕ್ಯವನ್ನು ಪರಿಪೂರ್ಣಗೊಳಿಸುತ್ತಿರುವ ಶಬ್ದಗಳು ಅವೇ ಯಾವುವು? ಕ್ರಿಯಾರ್ಥಕ ಅವ್ಯಯಗಳು. ಕ್ರಿಯಾಪದಗಳ ಸ್ಥಾನದಲ್ಲಿ ಬರುತ್ತವೆ ಇವು. ಆತನಿಗೆ ಜ್ವರ ಇದೆ, ಹೌದಲ್ವಾ? ನೀನು ಬೇಗನೆ ಬರಲೇಬೇಕು. ಈ ರೀತಿಯ ಕ್ರಿಯಾಪದಗಳ ಸ್ಥಾನದಲ್ಲಿ ಬರುವ ಶಬ್ದಗಳೆಲ್ಲವೂ ಕ್ರಿಯಾರ್ಥಕ ಅವ್ಯಯ ಅಂತ ತಮಗೆ ಅರ್ಥವಾಗಿರಬಹುದು. ಇನ್ನು ಐದನೇದಾಗಿ ಸಂಬಂಧಾರ್ಥಕ ಅವ್ಯಯಗಳು. ಇದು ತುಂಬಾ ಈಸಿಯಾಗಿದೆ ಮಕ್ಕಳೇ. ನೋಡಿ, ಡೆಫಿನಿಷನ್ ನೋಡಿ. ಎರಡು ಪದ ಅಥವಾ ಎರಡು ವಾಕ್ಯಗಳನ್ನು ಜೋಡಿಸಲು ಬಳಸುವ ಪದಗಳನ್ನು ಸಂಬಂಧಾರ್ಥಕ ಅವ್ಯಯಗಳು ಎನ್ನುವರು. ಅರ್ಥ ಆಯ್ತಲ್ವ? ಎರಡು ಪದ ಅಥವಾ ಎರಡು ವಾಕ್ಯಗಳನ್ನು ಜೋಡಿಸ್ಬೇಕಾದ್ರೆ ನಾವು ಒಂದು ಶಬ್ದವನ್ನು ಬಳಸುತ್ತೇವೆ. ಆ ಒಂದು ಶಬ್ದ ಬಂದರೆ ಅದನ್ನು ಸಂಬಂಧಾರ್ಥಕ ಅವ್ಯಯ ಅಂತ ನಾವು ಹೇಳಬಹುದು. ಲವ ಮತ್ತು ಕುಶ ಸಹೋದರರು. ಮತ್ತು ಎನ್ನುವುದು ಇಲ್ಲಿ ಎರಡು ಶಬ್ದಗಳ ಜೋಡಣೆಗೆ ಕಾರಣವಾಗಿದೆ, ಹೌದಲ್ವಾ? ನೀನು ಓದು ಅಥವಾ ಬರೆ. ಇಲ್ಲಿ ಅಥವಾ ಅನ್ನೋದು ಈ ಒಂದು ವಾಕ್ಯವನ್ನು ಪೂರ್ಣಗೊಳಿಸಲು ಸಹಾಯವಾಗಿದೆ, ಜೋಡಿಸಲು. ನನಗೆ ಜ್ವರ ಇತ್ತು, ಆದ್ದರಿಂದ ನಾನು ಬರಲಿಲ್ಲ. ಆದ್ದರಿಂದ ಇದು ಒಂದು ಸಂಬಂಧಾರ್ಥಕ ಅವ್ಯಯ. ನಿನಗೆ ತುಂಬ ಹುಡುಕಿದೆ, ಆದರೆ ನೀನು ಸಿಗಲಿಲ್ಲ. ಆದರೆ, ಆದ್ದರಿಂದ, ಅಥವಾ, ಮತ್ತು ಈ ರೀತಿಯ ಶಬ್ದಗಳು ಸಂಬಂಧಾರ್ಥಕ ಅವ್ಯಯಗಳು. ಇದು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಬೇಕು. ಸಂಬಂಧಾರ್ಥಕ ಅಂತಂತಂದರೆ ಎರಡು ಶಬ್ದಗಳನ್ನು ಜೋಡಣೆ ಮಾಡಲಿಕ್ಕೆ, ಎರಡು ಸಂಬಂಧಗಳನ್ನು ಕೂಡಿಸುವುದಕ್ಕೆ ಇಲ್ಲಿ ಬಳಸುವ ಶಬ್ದಗಳು ಅಂತ ತಮಗೆ ಅರ್ಥ ಆಗಬೇಕು.